ನನಗೆ ಗೊತ್ತಿರೋ ಪ್ರಕಾರ 3 ಹೋಗಿದೆ, 3 ಪರ್ಮಿಷನ್ ಕೇಳಿದ್ದಾರೆ. ನಿಮಗೂ ಆಶ್ಚರ್ಯ ಆಗ್ತೈತೆ. 3 ಜನಕ್ಕೆ ಕೇಳಿದ್ದಾರೆ ಪರ್ಮಿಷನ್. ಯಾರು? CBIನವರು ಅಲ್ಲ, ಲೋಕಾಯುಕ್ತ, CBI 3 ಜನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. 1 ನಾಗೇಂದ್ರ, 2 ಜನಾರ್ದನ್ ರೆಡ್ಡಿ, 3 ರೇಣುಕಾಚಾರ್ಯ. ಇಷ್ಟು ಜನದ ಪರ್ಮಿಷನ್ನ ಒಂದೇ ಇದರಲ್ಲಿ ಗವರ್ನರ್ ಇಂದ ಕ್ಯಾಬಿನೆಟ್ಗೆ ಬಂದಿದೆ ನೋಡಿ. ಗವರ್ನರ್ ಇಂದ ಕ್ಯಾಬಿನೆಟ್ಗೆ ಬಂದಿದೆ. ಅವ್ರದ್ದು ಬೇರೆ ಕೇಸು, ಡಿಸ್ಪ್ರಪೋರ್ಷನೇಟ್ ಕೇಸ್ ಅವ್ರದ್ದು. ನೋಡಿ, ಅವರಿಬ್ಬರಿಗೆ ಬೇಕಾದ್ರೆ ಕೊಟ್ಬಿಡ್ತಾರೆ, ನಾಗೇಂದ್ರಗೆ ಮಾತ್ರ ಕೊಡಲ್ಲ. ಅಲ್ಲಲ್ಲ, ಲೋಕಾಯುಕ್ತ ಕೊಡ್ತಾರೆ. ಒಂದ್ಸರಿ ಆದ್ಮೇಲೆ 5 ವರ್ಷ ಇದೆ ಅದಕ್ಕೆ. ಸರ್ಕಾರಿ ನೌಕರರ ತರ ಅವ್ರಿಗೆ ಇಷ್ಟು ವರ್ಷ ಅಂತ ಇರ್ತದೆ, ರಿಟೈರ್ಡ್ ಆದ್ಮೇಲೆ ಅಷ್ಟು ವರ್ಷದವರೆಗೂ ಎನ್ಕ್ವೈರಿ ಇದೆ. ರೇಣುಕಾಚಾರ್ಯ ಬಿಜೆಪಿ ಏನು ಅಂದ್ಬಿಟ್ಟು ಅವನ ಮೇಲೆ ಕೊಡ್ತಾರೆ ಬೇಕಾದ್ರೆ. ರೇಣುಕಾಚಾರ್ಯ ಬಿಜೆಪಿ ಏನು ಅವ್ನ್ ಬೇಕಾದ್ರೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿ ಅಂತ ಅವ್ರಿಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಯಾಕೆ? ಬಿಜೆಪಿ ಅನ್ನೋ ಕಾರಣಕ್ಕೆ. ನಾಗೇಂದ್ರನ್ಗೆ ಕೊಡಲ್ಲ. ಇದು ಕ್ಯಾಬಿನೆಟ್ಟಿನ ತೀರ್ಮಾನ. ನಾನು ಅಡ್ವಾನ್ಸ್ ಆಗಿ ಹೇಳಿರ್ತೀನಿ ನಿಮಗೆ. ಅವ್ರು ಇದನ್ನೇ ಮಾಡೋದು. ಅಂದ್ರೆ ಇದರ ಹಿಂದಿನ ಮರ್ಮ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಇದು ಸುಪ್ರೀಂ ಕೋರ್ಟ್ ಆರ್ಡರ್ನಲ್ಲೂ ಕೂಡ ಪ್ಯಾರಾ 86, ಪ್ಯಾರಾ 87 ನಾನು ದಾಖಲೆ ಕೊಡ್ತೀನಿ ನಿಮಗೆ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಪ್ಯಾರಾ 86 ಮತ್ತು 87 ನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ಲಿ ಮಂತ್ರಿ ಹೇಗಿರಬೇಕು, ಅವರ ನಡವಳಿಕೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಅವ್ರನ್ನ ಕೇಳೋದು, ಸದಾ ಚಾನ್ಸ್ ಸಿಕ್ಕಿದ್ರೆ ಸಾಕು ಸಂವಿಧಾನದ ಪುಸ್ತಕ ಹಿಡ್ಕೊಂಡೇ ಕೈಯಲ್ಲಿ ಓದ್ತಾ ಇರ್ತಾರೆ. ಸ್ವೇರಿಂಗ್ ಸೆರೆಮನಿಗೂ ಹಿಡ್ಕೊಂಡು ಹೋಗ್ತಾರೆ, ವಿಧಾನಸಭೆಗೆ ಬರ್ಬೇಕಾದ್ರೂ ಹಿಡ್ಕೊಂಬರ್ತಾರೆ. ಯಾವಾಗೂ ತಿರುಗಾಡುವಂತ, ಸಂವಿಧಾನನೇ ಹಿಡ್ಕೊಂಡು ತಿರುಗಾಡುವಂತ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ವಡೇರ ಅವರೇ, ಒಡೆನೋ ವಾದ್ರನ, ನಾನು ಒಡೆ ಅಂದ್ಕೊಂಡೆ, ವಾಡ್ರ. ನಮ್ಮ ಹೋರಾಟ ವ್ಯಕ್ತಿ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ವಿರುದ್ಧ, ಸಂವಿಧಾನದ ಆಶಯಗಳನ್ನ ಎತ್ತಿಡಿಬೇಕು ಅನ್ನೋದು ಹೋರಾಟ. ನಮ್ಮ ಹೋರಾಟ ಪರಿಶಿಷ್ಟರ ಕಲ್ಯಾಣಕ್ಕೋಸ್ಕರ ಹೋರಾಟ. ನಮ್ಮ ಹೋರಾಟ ತೆರಿಗೆದಾರರ ಹಣ ಸದ್ಬಳಕೆ ಆಗಬೇಕು. ಒಬ್ಬ ವ್ಯಕ್ತಿಗೋಸ್ಕರ, ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಆ ಸಮುದಾಯವನ್ನ, ಆ ಸಮುದಾಯಕ್ಕೆ ಲಕ್ಷಾಂತರ ಜನಕ್ಕೆ ಸೇರ್ಬೇಕಾಗಿರೋ ಹಣವನ್ನ ಯಾವ ಕಾರಣಕ್ಕೋಸ್ಕರ ಲೂಟಿ ಹೊಡೆದ್ರು? ಇದು ನಮ್ಮ ಪ್ರಶ್ನೆ. ಇಲ್ಲಿ CBI ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ, CBI ಪ್ರೆಸ್ ರಿಲೀಸ್ ಇದು. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎ ಸಮ್ ಆಫ್ 89.63 crores was directed through the forged check and RTGS transaction and diverted fund, whether further layered through approximately 600 bank accounts and ultimately converted into cash, luxury vehicle, ಗೋಲ್ಡ್, ಇಷ್ಟಕ್ಕೆ ಕನ್ವರ್ಟ್ ಮಾಡಿದ್ದಾರೆ ಅಂತೇಳಿ ಆ ಚಾರ್ಜ್ ಶೀಟ್ ಅಲ್ಲೇ ಇದೆ. ಅದರಲ್ಲಿ ಫರ್ದರ್ ಮಿಸ್ಟರ್ ಬಿ ನಾಗೇಂದ್ರ, then the minister is beneficiary of the Benami vehicle purchased using the diverted fund, and the fraud amount was received by his close associate Nekkundi Nagaraj and his relative
ಇಷ್ಟು ದುಡ್ಡು ಅವನ ರಿಲೇಟಿವ್ಸ್ಗೆ ಹೋಗಿದೆ. ಯಾರ್ಯಾರಿಗೆ ಹೋಗಿದೆ? ಅದರಲ್ಲಿ ಇನ್ವೆಸ್ಟಿಗೇಷನ್ ಎಸ್ಟಾಬ್ಲಿಷ್ಡ್ ದಟ್ ಶ್ರೀ ಬಿ ನಾಗೇಂದ್ರ ಮಿನಿಸ್ಟರ್ ರಿಸೀವ್ಡ್ ಇಲ್ಲಿಗಲ್ gratification of the 1.2 crores through Nagaraj routed into the account of the minister's sister, brother-in-law, personal assistant and a farmhouse owner at Ballari. Nagaraj itself received 5.72 crores from the SKR infrastructure and it is a sister concern. ಇಷ್ಟು ಕಾಂಗ್ರೆಸ್ ಅವರು ಏನು ಇಲ್ಲ ಅಂತ ಹೇಳ್ತಾರಲ್ಲ, ಇಷ್ಟು ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿದೆ. ನಾಗೇಂದ್ರನ ಸಿಸ್ಟರ್ಗೆ ಯಾಕೆ ಅನ್ನೋ ಸಂಬಂಧ ಇಲ್ಲ, ನಾಗೇಂದ್ರನಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಇಟ್ಕೊಳ್ಳಿ. 187 ಕೋಟಿಗೂ ನಾಗೇಂದ್ರನಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಬಂಧ ಇಲ್ಲ ಅಂದ್ರೆ ನಾಗೇಂದ್ರ ಸಿಸ್ಟರ್ಗೆ ಹೆಂಗೆ ಹೋಗ್ತೈತೆ? ಸಿಸ್ಟರ್ ಇನ್ ಲಾ ಹೆಂಗೆ ಹೋಗ್ತೈತೆ? ನೆಕ್ಕುಂಡಿ ನಾಗರಾಜ್ ಕೊಡ್ತಾರೆ. ಯಾರು ನೆಕ್ಕುಂಡಿ ನಾಗರಾಜು? ರೈಟ್ ಹ್ಯಾಂಡ್. ಅವನೇನು ಎಂಪ್ಲಾಯ್ ಅಲ್ಲಿ? ಈಸ್ ನಾಟ್ ಎ ಎಂಪ್ಲಾಯ್ ಆಫ್ ವಾಲ್ಮೀಕಿ ನಿಗಮ. ಹೆಂಗ್ ಹೋಗ್ತೈತೆ? ಇಷ್ಟು ರೂಟ್ ಮಾಡಿದ್ದಾರೆ. ಮೇಲೆ ಹಂಚ್ಕೊಂಡು ಅದರಲ್ಲಿ ಆಫೀಸರ್ಸ್ಗೂ ಕೊಟ್ಟಿದ್ದಾರೆ. ಆಫೀಸರ್ಸ್ಗೂ ಕೂಡ ಶ್ರೀ ಪ್ರಕಾಶ್ ಸೆಕ್ಷನ್ ಆಫೀಸರ್ ಅವನಿಗೂ ದುಡ್ಡು ಕೊಟ್ಟಿದ್ದಾರೆ. ಅವನಿಗೆ 15.50 ಲಕ್ಷ ಕೊಟ್ಟಿದ್ದಾರೆ ಅವನಿಗೂ.